ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಂದು ಕೆಲವೊಂದು ವೀಡಿಯೋಸು ವೈರಲ್ ಆಗ್ತಾಯಿದೆ. ಅದರಲ್ಲಿ ಬುಡಬುಡಿಕೆ ಕೃಷ್ಣಪ್ಪನ ವೀಡಿಯೋ ತುಂಬ ವೈರಲ್ ಆಗ್ತಾಯಿದೆ. ಎಲ್ಲರೂ ಅವ್ರ ನಂಬರ್ ಕೊಡಿ, ಅಡ್ರೆಸ್ ಕೊಡಿ ಅಂತ ಕೇಳ್ತಾಯಿದ್ರು. ಲಾಸ್ಟ್ ಟೈಮು ಸೇಮ್ ಹೇಳಿದ್ದೀನಿ ನಾನು. ಅವ್ರು ಯಾವಾಗಾದರೂ ಬರ್ತಾರೆ, ಬಂದಾಗ ಅವ್ರು ಮಾತಾಡ್ತಾರೆ, ಹೋಗ್ತಾರೆ. ಅವರು ಅಡ್ರೆಸ್ಸು ಕೊಟ್ಟಿಲ್ಲ. ಆಮೇಲೆ ಅವರು ಎಲ್ಲಿ ಹಿಂಗೆ ತಿರುಗಾಡ್ತಾ ಇರ್ತಾರೆ. ಅವರು ಬೇರೆ ಬೇರೆ ರಾಜ್ಯ, ಊರು ಹಿಂಗೆ ತಿರುಗಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಅಡ್ರೆಸ್ಸು, ಫೋನ್ ನಂಬರ್ ಇಲ್ಲ. ನೀವು ಯಾವುದೇ ಬುಡಬುಡಿಕೆಯವ್ರನ್ನ ಮೀಟ್ ಆಗ್ಬೋದು. ಬುಡಬುಡಿಕೆಯವರೆಲ್ಲ ಒಂದೇ ಅಲ್ವಾ? ಸುಮ್ಮನೆ ಬುಡಬುಡಿಕೆ ಕಲ್ಚರು, ಆಮೇಲೆ ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳು, ನನ್ನ ಕ್ಯೂರಿಯಾಸಿಟಿಗಳು, ಅದನ್ನೆಲ್ಲ ನಾನು ಕೇಳಿದ್ದೀನಿ ಅಷ್ಟೇ. ಹಾಗಾಗಿ ಅಡ್ರೆಸ್ ಹಾಕಿಲ್ಲ ಅದು ಇದು ಅಂತ ಕೇಳಬೇಡಿ. ಆಮೇಲೆ ಕೆಲವೊಂದು ಇದು ಅಡ್ರೆಸ್ಸನ್ನು ಬ್ಲರ್ ಮಾಡಿದ್ದೀನಿ. ಅದಕ್ಕೆ ತಕ್ಕದಾದ ಕಾರಣಗಳಿದೆ. ಅವನ್ನ ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ ನೀವು ನೋಡ್ಕೊಳ್ಳಿ. ಮತ್ತು ಅಂಕೋಲೆ ಕಡ್ಡಿ ಅದ್ರದ್ದು ಒಂದು ವಿಡಿಯೋ ಹಾಕಿದ್ದೆ. ಮಾತಂಗಮ್ಮ, ಉಚ್ಚಂಗಿ ಮಾತಂಗಮ್ಮ ದೇವಸ್ಥಾನ ಅಂಥೇಳಿ. ನೀವು ಅದನ್ನು ಬೆಂಗಳೂರಲ್ಲಿ ಇರೋ ಒಂದು ದೇವಸ್ಥಾನ ಅದರದ್ದು ನಾನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಅದರಲ್ಲೂ ಎಲ್ಲ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲೂ ಅಡ್ರೆಸ್ ಇರ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ ಡಿಸ್ಕ್ರಿಪ್ಷನಲ್ಲಾದರೂ ಇರುತ್ತೆ. ನಾನು ಅವರು ಹೇಳಿದ್ದವರಿಗೆ ಅಡ್ರೆಸ್ಸನ್ನು ಪಿನ್ ಮಾಡಿದ್ದೀನಿ. ಓಕೆ. ಮತ್ತು ಹೇಳೋ ಥರ ಕೆಲವೊಂದು ಈಗ ತುಂಬ ಜನ ಕಾಲ್ ಮಾಡ್ತಾರೆ ನನಗೆ. ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಈ ಚೌಡಿ ಮಾಟ ಮಂತ್ರದ್ದೆಲ್ಲ ಇದು ಕೊಡಿ ಅಂತ. ಜೆನ್ಯೂನ್ ಹೇಳಿ. ಜೆನ್ಯೂನ್ ನನಗೆ ಹೆಂಗೆ ಗೊತ್ತು? ನಾನು ಮಾಡಿಸೇ ಇಲ್ಲ ಅದನ್ನೆಲ್ಲ ಅಲ್ವಾ? ಅವ್ರು ಹೇಳೋ ಎಕ್ಸ್ಪೀರಿಯೆನ್ಸನ್ನು ನಾನು ಶೂಟ್ ಮಾಡಿ ಹಾಕ್ತಾ ಇರ್ತೀನಿ ಅಷ್ಟೇ. ಸೊ ಹಾಗಾಗಿ ನೀವು ಆಲ್ರೆಡಿ ಸಮಸ್ಯೆಯಲ್ಲಿರ್ತೀರ. ಯೋಚನೆ ಮಾಡಿಬಿಟ್ಟು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಹಾಕೋರೆಲ್ಲ ಪರ್ಫೆಕ್ಟು, ಎಲ್ಲ ಅವ್ರು ಹೇಳೋದೆಲ್ಲ ಸತ್ಯ ಅಂತೇಳಿ ನಂಬಕ್ಕೆ ಹೋಗಬೇಡಿ. ನೋಡಿ, ನೀವು ವಿಚಾರಣೆ ಮಾಡಿ, ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹಣ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಈಗ ಈ ವಿಷಯದಲ್ಲಿ ಹಣ ಹಾಕಿ ಅಡ್ವಾನ್ಸ್ ಅಂತೇಳಿ ಹೇಳಿದ್ರೆ ಹಾಕಕ್ಕೆ ಹೋಗಬೇಡಿ. ನೋಡಿ ಅದನ್ನು ಮುಂದುವರಿಯಿರಿ. ಓಕೆ. ನೀವು ಆ ಪ್ಲೇಸಿಗೆ ಹೋಗಿ ಅಲ್ಲಿ 4 ಜನದ ಹತ್ರ ವಿಚಾರಿಸಿ, ಯಾವುದೇ ಪ್ಲೇಸ್ ಆಗಲಿ, ಯಾರೇ ಆಗಲಿ, ನಾನು ಅಂತಲ್ಲ, ಬೇರೆ ಯಾವ ಯೂಟ್ಯೂಬ್ ಚಾನಲ್ ಮಾಡಿದ್ರೂ ಸಹ ನೀವು ಬ್ಲೈಂಡಾಗಿ ಬಿಲೀವ್ ಮಾಡಬೇಡಿ. ಇನ್ಫ್ಲುಯೆನ್ಸ್ ಮಾಡ್ತಾನೆ ಇರ್ತಾರೆ, ಅದನ್ನು ಬಿಲೀವ್ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬ ಜನ ಕೇಳ್ತಾರೆ, ಜೆನ್ಯೂನಾಗಿ ಕಂಡಿದ್ದು ಅಂತ ಹೆಂಗೆ ಹೇಳಲಿ ನಾನು ಅಲ್ವಾ? ಜಸ್ಟ್ ಆ ಪ್ಲೇಸಿಗೆ ಹೋಗ್ತೀನಿ, ಬರ್ತೀನಿ. ಕೆಲವೊಂದು ದೇವಸ್ಥಾನಗಳೆಲ್ಲ ತುಂಬ ಶಕ್ತಿ ಇರೋಂಗೆ ಫೀಲ್ ಆಗುತ್ತೆ. ಅಂಥವನ್ನು ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವೀಡಿಯೋ ಬರೋದಿದೆ. ಓಕೆ. ಬುಡಬುಡಿಕೆ ಕೃಷ್ಣಪ್ಪ ಅವರು ಮೆನ್ಷನ್ ಮಾಡಿದರು, ಶಕನ ಕಟ್ಟೋ ಇವರು ಎಣ್ಣೆ ಜೋಗಿಗಳು ಅಂತ. ಅದ್ರದ್ದು ವೀಡಿಯೋಸ್ ಅದರಲ್ಲೇ ಬರುತ್ತೆ. ನಮಗೂ ಸಂಬಂಧ ಇಲ್ಲ. ಹೆಸರು ಇಲ್ಲ ಅವ್ರದ್ದೇ ಬೇರೆ ಒಂದು ಉದ್ಯೋಗ. ಸುಡುಗಾಡಿಸಿದ್ರೆ ಅವರು ಅಂದರೆ ಇವೆಲ್ಲ ನೇಮಗಳು ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಅವರು ಹೇಳೋದಿಲ್ಲ ನಮಗೆ. ಅವರು ಶಕಣ ಏನೂ ಕಟ್ಟಲ್ಲ. ಅವರು ಇಲ್ಲ, ಎಣ್ಣೆ ಜೋಗಿ ಮಾತ್ರ ಶಕಣ ಕಟ್ತಾರೆ. ಬರುತ್ತೆ. ಸದ್ಯದಲ್ಲೇ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಶೂಟಿಂಗ್ ಎಲ್ಲ ಆಗಿದೆ. ಓಕೆ. ಸೊ ಒಂದು ಜರ್ನಿಯಲ್ಲಿದ್ದಾಗ ನಿಮ್ಮ ಜೊತೆಗೆ ಹೀಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಒಂದು ಸಣ್ಣದಾಗಿ ಒಂದು ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಓಕೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಹೇಳೋಕ್ಕಿರೋದು. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.